ಸನ್ಮಾನ್ಯ ಸಭಾಧ್ಯಕ್ಷರೇ, ಉತ್ತರ ಕರ್ನಾಟಕದ ಅಭಿವೃದ್ಧಿಯ ಈ ವಿಷಯದ ಕುರಿತು ಚರ್ಚೆ ಮಾಡಲು ಅವಕಾಶ ಮಾಡಿಕೊಟ್ಟಿರುವಂಥ ತಮಗೆ ನನ್ನ ಅಭಿನಂದನೆಗಳನ್ನು ತಿಳಿಸುತ್ತಾ, ಇವತ್ತು ಕಳೆದ ಈ ವಿಧಾನಸಭಾ ಅಧಿವೇಶನದಲ್ಲಿ ಮಂಗಳವಾರದಿಂದ ಇಲ್ಲಿವರೆಗೆ ಈ ಸದನದಲ್ಲಿರುವಂಥ ಅನೇಕ ಹಿರಿಯ ಸದಸ್ಯರು ಮತ್ತು ಎಲ್ಲ ಯುವ ಸದಸ್ಯರು ಈ ಉತ್ತರ ಕರ್ನಾಟಕದ ಅಭಿವೃದ್ಧಿಗೋಸ್ಕರ ಸಾಕಷ್ಟು ವಿಷಯಗಳ ಮೇಲೆ ಇವತ್ತು ಬೆಳಕು ಚೆಲ್ಲಿದ್ದಾರೆ. ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕದ ಬಗ್ಗೆ ಆಗುತ್ತಿರುವಂಥ ತಾರತಮ್ಯದ ಬಗ್ಗೆ ಸನ್ಮಾನ್ಯ ಸದನದ ಹಿರಿಯ ಸಚಿವರಾದ BR ಪಾಟೀಲ್ರವರು ಇರ್ಬೋದು ಮತ್ತು ಶಾಸಕರಾದ BR ಪಾಟೀಲ್ರವರು ಮತ್ತು ಅನೇಕ ಹಿರಿಯ ಸದಸ್ಯರು ಪ್ರತಿಯೊಂದು ಅಂಕಿ ಅಂಶಗಳ ಮೂಲಕ ಶಿಕ್ಷಣ ಕ್ಷೇತ್ರದಲ್ಲಿರ್ಬೋದು, ಇವತ್ತು ಆರೋಗ್ಯ ಕ್ಷೇತ್ರದಲ್ಲಿರ್ಬೋದು, ಕೈಗಾರಿಕಾ ಕ್ಷೇತ್ರದಲ್ಲಿರ್ಬೋದು, ಅದ್ರ ಜೊತೆಗೆ ಸಾರಿಗೆ ಕ್ಷೇತ್ರದಲ್ಲಿರ್ಬೋದು, ನೀರಾವರಿ ಕ್ಷೇತ್ರದ ಬಗ್ಗೆ ಅತ್ಯಂತ ಅಂಕಿ ಅಂಶಗಳ ಮೂಲಕ ಇವತ್ತು ಸವಿಸ್ತರವಾಗಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಇವತ್ತು ಈ ಸಂದರ್ಭದಲ್ಲಿ ನಾವೊಂದು ಮಾತು ಹೇಳಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೀನಿ. ಇವತ್ತು ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕದ ಮಧ್ಯೆ ಶಿಕ್ಷಣ ಕ್ಷೇತ್ರದಲ್ಲಿ ಇವತ್ತು ಪ್ರಾಥಮಿಕ ಶಿಕ್ಷಣ ಇರ್ಬೋದು, ಪ್ರೌಢ ಶಿಕ್ಷಣ ಇರ್ಬೋದು, ಕಾಲೇಜು ಶಿಕ್ಷಣಗಳಲ್ಲಿ ಇವತ್ತು ಅಭಿವೃದ್ಧಿಯಿಂದ ನಾವು ಬಹಳ ಇವತ್ತು ಕುಂಠಿತಗೊಂಡಿದ್ದೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಉತ್ತರ ಕರ್ನಾಟಕ ಭಾಗದ ಇವತ್ತು ಪ್ರಾಥಮಿಕ ಶಾಲೆಗಳ ಪರಿಸ್ಥಿತಿ ನಾವು ಅವಲೋಕನ ಮಾಡಿದಾಗ ಇವತ್ತು ಪ್ರತಿಯೊಂದು ಶಾಲೆಗಳಿಗೆ ನಾವು ಪ್ರತಿನಿತ್ಯ ಕಾರ್ಯಕ್ರಮಗಳಿಗೆ ಹೋದಾಗ ಇವತ್ತು ಪ್ರತಿಯೊಂದು ಶಾಲೆಗಳಲ್ಲಿ ಇವತ್ತು ಮೂಲಭೂತ ಸೌಕರ್ಯಗಳಾದ ಇವತ್ತು ಕೊಠಡಿಗಳಿಲ್ಲ, ಶಾಲೆಗಳಿಗೆ ಕಂಪೌಂಡ್ ಇಲ್ಲ, ಅಲ್ಲಿ ಕುಡಿ ನೀರಿನ ವ್ಯವಸ್ಥೆ ಇಲ್ಲ, ಅದ್ರ ಜೊತೆಗೆ ಶೌಚಾಲಯಗಳಿಲ್ಲ. ಇವೆಲ್ಲ ಅಂಶಗಳನ್ನು ಇವತ್ತು ಗಮನದಲ್ಲಿಟ್ಟುಕೊಂಡು ಇವತ್ತು ಶಿಕ್ಷಣ ಕ್ಷೇತ್ರಕ್ಕಾಗಿ ವಿಶೇಷವಾದ ಆದ್ಯತೆಯನ್ನು ಕೊಡಬೇಕಂತೇಳಿ ಸನ್ಮಾನ್ಯ ಸಭಾಧ್ಯಕ್ಷರ ಮೂಲಕ ಮುಖ್ಯಮಂತ್ರಿಗಳಿಗೆ ನಾನು ಮನವಿ ಮಾಡ್ಕೋತೀನಿ. ಅದ್ರ ಜೊತೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಉತ್ತರ ಕರ್ನಾಟಕದ ನೀರಾವರಿಯ ಯೋಜನೆಗೋಸ್ಕರ ಈ ಕೃಷ್ಣಾ ಮೇಲ್ದಂಡೆ ಯೋಜನೆ 3ನೇ ಹಂತದ ಒಂದು ಯೋಜನೆಗೋಸ್ಕರ ಕಳೆದ ಒಂದು ತಿಂಗಳ ಹಿಂದೆ ಆ ಭಾಗದ ರೈತರ ಮತ್ತು ಜನಪ್ರತಿನಿಧಿಗಳ ಸಭೆಯನ್ನು ಕರೆದು 3ನೇ ಹಂತದ ಇವತ್ತ ಮುಳುಗಡೆ ಪ್ರದೇಶದ ರೈತರಿಗೆ ಇವತ್ತ ನೀರಾವರಿ ಯೋಜನೆಗೆ ಅನುಗುಣವಾಗಿ ಇವತ್ತ ಒಣ ಬೇಸಾಯಕ್ಕೆ ಪ್ರತಿ ಎಕರೆಗೆ 30 ಲಕ್ಷ, ಅದ್ರ ಜೊತೆಗೆ ನೀರಾವರಿಗೆ 40 ಲಕ್ಷ ರೂಪಾಯಿ ಇವತ್ತ ಪರಿಹಾರ ಧನವನ್ನು ಘೋಷಣೆ ಮಾಡಿದ್ದಾರಲ್ಲ. ಸಮಸ್ತ ನಮ್ಮ ಉತ್ತರ ಕರ್ನಾಟಕದ ರೈತರ ಪರವಾಗಿ ನಾನು ಸರ್ಕಾರಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅಭಿನಂದನೆ ಸಲ್ಲಿಸೋದ್ರ ಜೊತೆಗೆ ತಾವೇನು ಒಂದು ತಿಂಗಳ ಹಿಂದೆ ಇವತ್ತು ಸರ್ಕಾರ ಒಂದು ಮಹತ್ತರವಾದ ಒಂದು ನಿರ್ಣಯ ತೆಗೆದುಕೊಂಡೈತಿ. ಉತ್ತರ ಕರ್ನಾಟಕದ 3ನೇ ಹಂತ ಯೋಜನೆಯನ್ನು ನಾವು ಜಾರಿಗೆಗೊಳಿಸಬೇಕು. ಆಲಿಮಟ್ಟಿ ಅಣೆಕಟ್ಟದ ಎತ್ತರವನ್ನು ಹೆಚ್ಚು ಮಾಡಿ 18 ಲಕ್ಷ ಎಕರೆ ಜಮೀನಿಗೆ ನೀರಾವರಿ ಸೌಲಭ್ಯವನ್ನು ಒದಗಿಸಬೇಕನ್ನುವ ನಿಟ್ಟಿನಲ್ಲಿ ಸರ್ಕಾರ ಏನು ನಿರ್ಣಯ ತಗೊಂಡೈತಿ, ಆದಷ್ಟು ಬೇಗನೆ ಇವತ್ತ ರೈತರಿಗೆ ಇವತ್ತು ಭೂ ಪರಿಹಾರದ ಹಣವನ್ನು ಬಿಡುಗಡೆ ಮಾಡಿ ಆ ಕಾಮಗಾರಿಯನ್ನು ಆದಷ್ಟು ಬೇಗನೆ ಪ್ರಾರಂಭ ಮಾಡಬೇಕಂತೇಳಿ ತಮ್ಮ ಮೂಲಕ ಸರ್ಕಾರಕ್ಕೆ ನಾನು ಮನವಿ ಮಾಡ್ಕೋತೀನಿ. ಅದ್ರ ಜೊತೆಗೆ ಇವತ್ತು ಶಿಕ್ಷಣ ಕ್ಷೇತ್ರ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ಇವತ್ತು ನಮ್ಮ ಸಮುದಾಯ ಆರೋಗ್ಯ ಕೇಂದ್ರಗಳಾಗಿರ್ಬೋದು, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಾಗಿರ್ಬೋದು, ತಾಲೂಕು ಮಟ್ಟದ ಆಸ್ಪತ್ರೆಗಳು ಇಂದ ಹೆಚ್ಚಿನ ರೀತಿಯಿಂದ ಇವತ್ತು ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು. ಉದಾಹರಣೆಗಾಗಿ ನನ್ನ ಮತಕ್ಷೇತ್ರದಲ್ಲೇ 14 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿರಬೇಕು. ಆದರೆ ಇವತ್ತು 9 ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಕಾರ್ಯನಿರ್ವಹಿಸುತ್ತಿರುವುದರಿಂದ ಇವತ್ತು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂಥ 7 ರಿಂದ 8 ಸಾವಿರ ಜನಸಂಖ್ಯೆ ಉಳ್ಳುವಂಥ ಪ್ರತಿಯೊಂದು ಗ್ರಾಮ ಪಂಚಾಯತಿ ಜನರಿಗೆ ಇವತ್ತು ಬಹಳ ಆರೋಗ್ಯದ ವಿಷಯದಲ್ಲಿ ಬಹಳ ತೊಂದರೆ ಆಗ್ತಾ ಇದೆ. ಆದಷ್ಟು ಬೇಗನೆ ಆರೋಗ್ಯದ ಒಂದು ದೃಷ್ಟಿಕೋನ ಇಟ್ಟುಕೊಂಡು ಸರ್ಕಾರ ಅದಕ್ಕೂ ಹೆಚ್ಚಿನ ಆದ್ಯತೆ ಕೊಡಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ ಬಯಸ್ತಾ ಇದ್ದೀನಿ. ಅದ್ರ ಜೊತೆಗೆ ಇವತ್ತು ನಮ್ಮ ಬಿಜಾಪುರ ನಗರದಲ್ಲಿ ಕಳೆದ 85-90 ದಿವಸಗಳಿಂದ ನಿರಂತರವಾಗಿ ಇವತ್ತು ಸರ್ಕಾರಿ ವೈದ್ಯಕೀಯ ಕಾಲೇಜು ಪ್ರಾರಂಭ ಮಾಡಬೇಕಂತೇಳಿ ನಾನಾ ಸಂಘಟನೆಗಳು, ಇವತ್ತು ರೈತ ಸಂಘಟನೆ ಆಗಿರ್ಬೋದು, ದಲಿತ ಪರ ಸಂಘಟನೆಗಳಾಗಿರ್ಬೋದು, ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆಗಳಾಗಿರ್ಬೋದು, ಸಾಕಷ್ಟು ಸಂಘಟನೆಗಳು ಇವತ್ತು ಸರ್ಕಾರಿ ವೈದ್ಯಕೀಯ ಕಾಲೇಜು ಬಿಜಾಪುರದಲ್ಲಿ ಸ್ಥಾಪನೆ ಆಗಬೇಕು, PPP ಮಾದರಿಯ ವೈದ್ಯಕೀಯ ಕಾಲೇಜು ನಮಗೆ ಬೇಡ ಅಂತೇಳಿ ಅವರು ಮನವಿ ಮಾಡ್ಕೊಂಡಾರ.
ಇವತ್ತು ಸರ್ಕಾರಕ್ಕೆ ನಿಮ್ಮ ಮೂಲಕ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಒತ್ತಾಯ ಮಾಡ್ತೀನಿ. ನೀವು ವಿಜಯಪುರ ನಗರಕ್ಕೆ, ವಿಜಯಪುರ ಜಿಲ್ಲೆಗೆ ಒಂದು ಹೊಸ ವೈದ್ಯಕೀಯ ಕಾಲೇಜನ್ನು ಇದೇ ವರ್ಷ ಮಂಜೂರು ಮಾಡಬೇಕು. ಅದ್ರ ಜೊತೆಗೆ ಈಗಾಗಲೇ ಬಿಜಾಪುರ ನಗರದಲ್ಲಿ 2 ವೈದ್ಯಕೀಯ ಕಾಲೇಜ್ಗಳು, ಒಂದು ಅಲ್ ಅಮೀನ್ ಮೆಡಿಕಲ್ ಕಾಲೇಜ್, ಒಂದು BRD ಮೆಡಿಕಲ್ ಕಾಲೇಜ್. ಈ 2 ಬಿಜಾಪುರ ನಗರದಲ್ಲಿ ಇರುವುದರಿಂದ ನೀವು ಗ್ರಾಮೀಣ ಪ್ರದೇಶಕ್ಕೆ ಇವತ್ತು ಹೆಚ್ಚಿನ ಒತ್ತು ಕೊಟ್ರಂದ್ರೆ ಸಿಂದಗಿ ಇಂಡಿ ಮಧ್ಯ ಮಾಡ್ಬೋದು, ಸಿಂದಗಿ ದೇವರಿಪುರಿಗೆ ಮಧ್ಯ ಮಾಡ್ಬೋದು. ಈ ನಮ್ಮ ತಾಲೂಕಿನ ಮಧ್ಯ ಮಾಡೋದ್ರಿಂದ ಇವತ್ತು ಜೇವರ್ಗಿ, ಅಫಜಲ್ಪುರ, ಇವತ್ತು ಆಳಂದ ಮತ್ತು ಇಂಡಿ, ಸಿಂದಗಿ, ಆಲ್ಮೇಲ ಈ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಮಧ್ಯೆ ಒಂದು ನೂತನವಾದ ಒಂದು ವೈದ್ಯಕೀಯ ಕಾಲೇಜ್ ಮಂಜೂರು ಮಾಡ್ಬೇಕಂತೇಳಿ ಆ ಭಾಗದ ಜನರ ಪರವಾಗಿ ಸರ್ಕಾರವನ್ನು ನಾವು ಒತ್ತಾಯ ಮಾಡಕ್ಕೆ ಬಯಸ್ತಾ ಇದ್ದೀನಿ. ಅದ್ರ ಜೊತೆಗೆ ಕಳೆದ ಮಳೆಗಾಲದಲ್ಲಿ ಇವತ್ತ ನಮ್ಮ ಭೀಮಾ ನದಿಯಿಂದ ತತ್ತರಿಸಿ ಹೋದಂತ ಇವತ್ತ 3-4 ತಾಲೂಕುಗಳು ಇವತ್ತ ಬೆಳೆ ಹಾನಿಯಿಂದ ಇವತ್ತು ತತ್ತರಿಸಿ ಹೋಗಿದ್ರು ರೈತರು. ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ, ನಮ್ಮ ಉಸ್ತುವಾರಿ ಸಚಿವರಿಗೆ ನಾವು ಮನವಿ ಮಾಡಿಕೊಂಡಾಗ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ವೈಮಾನಿಕ ಸಮೀಕ್ಷೆ ಮಾಡಿ ಆ 4 ತಾಲೂಕಿನ ರೈತರಿಗೆ ಇವತ್ತ ಕಂದಾಯ ಸಚಿವರು ಇರ್ಬೋದು, ನಮ್ಮ ಉಸ್ತುವಾರಿ ಸಚಿವರು, ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಭೆಯನ್ನು ಮಾಡಿ ನನ್ನ ಮತಕ್ಷೇತ್ರದಲ್ಲಿರುವಂಥ 47ರಿಂದ 50 ಸಾವಿರ ರೈತರಿಗೆ 1,101,86 ರೂಪಾಯಿ ಇವತ್ತು ಬೆಳೆ ಪರಿಹಾರ ಇವತ್ತು ಬಿಡುಗಡೆ ಆಗಿದ್ದು, ನಾವು ಸರ್ಕಾರಕ್ಕೆ ನಮ್ಮ ರೈತರ ಪರವಾಗಿ ವಿಶೇಷವಾದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಅದ್ರ ಜೊತೆಗೆ ಇವತ್ತು ಸನ್ಮಾನ್ಯ ಪ್ರವಾಸೋದ್ಯಮ ಸಚಿವರು ಮತ್ತು ಹಿರಿಯ ನಾಯಕರಾದ HK ಪಾಟೀಲ್ ಸಾಹೇಬರು ಇವತ್ತು ಸದನದಲ್ಲಿ ಅವರು ಕಳೆದ 1 ವರ್ಷಗಳ ಹಿಂದೆ ವಿಜಯಪುರ ನಗರಕ್ಕೆ ಆಗಮಿಸಿದ್ರು. ನಾವು, ಅವರು ಮತ್ತು ಎಲ್ಲ ಜನಪ್ರತಿನಿಧಿಗಳು ಇವತ್ತು ಅವ್ರ ಜೊತೆ ಪ್ರತಿಯೊಂದು ವಿಜಯಪುರದಲ್ಲಿರುವಂಥ ಪ್ರವಾಸಿ ತಾಣಗಳಿಗೆ ಭೇಟಿ ಕೊಟ್ಟಿದ್ದೆವು. ಇವತ್ತ ಗೋಲ್ ಗುಮ್ಮಜ್ ಇರ್ಬೋದು, ಉಪ್ಲಿ ಬುರ್ಜ್ ಇರ್ಬೋದು, ಆನಂದ್ ಮಾಲ, ಇವತ್ತ ಗಗನ್ ಮಾಲ, ಅದ್ರ ಜೊತೆಗೆ ಬಾರಾ ಕಮಾನ, ಅದ್ರ ಜೊತೆಗೆ ತಾಸ್ ಮೋಡಿ, ಅಂದ್ರೆ ಪ್ರಾಚೀನ ಹಿನ್ನೆಲೆ ಉಳ್ಳಂತ ಇವತ್ತ ಪ್ರವಾಸಿ ತಾಣಗಳು. ಅಂತ ಪ್ರವಾಸಿ ತಾಣಗಳನ್ನು ಇವತ್ತ ಅವಕ್ಕೆ ಹೆಚ್ಚಿನ ವಿಶೇಷವಾದ ಅಭಿವೃದ್ಧಿ ಮಾಡಬೇಕು ಅನ್ನೋದು ಸನ್ಮಾನ್ಯ HK ಪಾಟೀಲ್ರು ಒಂದು ಪೂರ್ತಿ ದಿನ ಇವತ್ತು ವಿಜಯಪುರದಲ್ಲಿದ್ದು ಅವೆಲ್ಲ ವೀಕ್ಷಣೆಯನ್ನು ಮಾಡಿ ಅದಕ್ಕೆ ತಂದೆ ಆದ ಒಂದು DPR ತಯಾರು ಮಾಡ್ಬೇಕಂತೇಳಿ ಅವರು ಅವಾಗ ಆಲೋಚನೆ ಮಾಡಿದ್ರು. ನಾನು ಈ ಒಂದು ಸದನದ ಮೂಲಕ ಸನ್ಮಾನ್ಯ HK ಪಾಟೀಲ್ರಿಗೆ ಮನವಿ ಮಾಡ್ಕೋತೀನಿ. ಇವತ್ತ ಪ್ರಾಚೀನ ಪ್ರವಾಸಿ ತಾಣವಾದ ವಿಜಯಪುರ ನಗರವನ್ನು ಪ್ರವಾಸೋದ್ಯಮದಲ್ಲಿ ಇನ್ನೂ ಉತ್ತೇಜನಗೊಳಿಸಬೇಕನ್ನೋ ನಿಟ್ಟಿನಲ್ಲಿ ತಾವು ಆದಷ್ಟು ಬೇಗನೆ ಇವತ್ತು ಸರ್ಕಾರ ಹಂತದಲ್ಲಿ ವಿಜಯಪುರ ನಗರಕ್ಕೆ ಇವತ್ತು ಪ್ರವಾಸೋದ್ಯಮದಲ್ಲಿ ವಿಶೇಷವಾದ ಅನುದಾನವನ್ನು ಕೊಟ್ಟು ಆ ಎಲ್ಲ ಪ್ರವಾಸಿ ತಾಣಗಳನ್ನು ಉತ್ತೇಜನಗೊಳಿಸಬೇಕಂತೇಳಿ ಸಂದರ್ಭದಲ್ಲಿ ನಾ ಹೇಳಕ್ ಬಯಸ್ತೇನೆ. ಸರ್, ಇನ್ನೊಂದು 2 ನಿಮಿಷ ಸರ್. 2 ನಿಮಿಷ ಮುಗಿಯುವುದಿಲ್ಲಲ್ಲ ಮಾರ, ಸುಮ್ಮನೆ ಯಾವಾಗಾರ ಅವಕಾಶ ಸಿಕ್ಕಿರ್ತಾರೆ ಸರ್. ಒಂದು 2 ನಿಮಿಷ. ಹೌದು, ನೀವು 1 ಗಂಟೆ ತಗೊಂಡು ಈಗ ಒಂದು ಚೆನ್ನಾಗಿ ಅದ್ರ ಜೊತೆಗೆ ಇವತ್ತು ವಿಜಯಪುರ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಕಾರ್ಖಾನೆಗಳು, ಸಕ್ಕರೆ ಕಾರ್ಖಾನೆಗಳು ಇರುವುದರಿಂದ ಅದರಲ್ಲಿ ವಿಶೇಷವಾಗಿ ನನ್ನ ಮತಕ್ಷೇತ್ರ ಮತ್ತು ಇಂಡಿ ಮತಕ್ಷೇತ್ರದಲ್ಲಿ 7ರಿಂದ 8 ಸಕ್ಕರೆ ಕಾರ್ಖಾನೆಗಳು. ಜನರಿಗೆ ಮೊನ್ನೆ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಸಕ್ಕರೆ ಸಚಿವರು ಇವತ್ತ ರೈತರ ಸಂಕಷ್ಟವನ್ನು ಇವತ್ತು ಪರಿಹಾರ ಮಾಡಿದ್ದಾರೆ. ಅದ್ರ ಜೊತೆಗೆ ಕಾರ್ಖಾನೆಯ ಸಂಕಷ್ಟವನ್ನು ಪರಿಹಾರ ಮಾಡಿದ್ದಾರೆ. ಇವತ್ತು 50 ರೂಪಾಯಿ ಸರ್ಕಾರದಿಂದ, 50 ರೂಪಾಯಿ ಇವತ್ತು ಕಾರ್ಖಾನೆಯಿಂದ 100 ರೂಪಾಯಿ ಕೊಡೋ ಮಾಡೋ ಮೂಲಕ ಅವತ್ತಿನ ಸಮಸ್ಯೆಯನ್ನು ಬಗೆಹರಿಸುವ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸ ಮಾಡೈತಿ. ಆದರೆ ಈ ಸಭೆ ಮೂಲಕ ಒಂದು ನಾನು ಮನವಿ ಮಾಡ್ಕೊಳ್ಳೋಕೆ ಇಷ್ಟಪಡ್ತಾ ಇದ್ದೀನಿ. ಹೆಚ್ಚಿನ ಕಬ್ಬು ಬೆಳೆ ಇರುವಂಥ ನಮ್ಮ ಪ್ರದೇಶದಲ್ಲಿ ಇವತ್ತು ಹೊಲಗಳ ರಸ್ತೆಗಳು ಬಹಳ ಹದಗೆಟ್ಟವು. ವಿಶೇಷವಾಗಿ ಗ್ರಾಮೀಣ ಅಭಿವೃದ್ಧಿ ಸಚಿವರಲ್ಲಿ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡ್ಕೋತೀನಿ. ಇವತ್ತು ಹೊಲಗಳ ರಸ್ತೆಗಳಿಗೆ ವಿಶೇಷವಾದ ಅನುದಾನವನ್ನು ಕೊಟ್ಟು ಇವತ್ತು ಕಬ್ಬು ಇರ್ಬೋದು, ತೊಗರಿ ಇರ್ಬೋದು, ಇವತ್ತು ಬೇರೆ ಬೇರೆ ಬೆಳೆಗಳಂತೂ ಸಾಗಿಸುವಂಥ ಎಲ್ಲ ರಸ್ತೆಗಳ ಅಭಿವೃದ್ಧಿ ಮಾಡೋ ನಿಟ್ಟಿನಲ್ಲಿ ಸರ್ಕಾರ ಕ್ರಮ ತೆಗೆದುಕೊಳ್ಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ ಬಯಸ್ತಾ ಇದ್ದೀನಿ. ಅದ್ರ ಜೊತೆಗೆ ಇವತ್ತು ಹಾನಗಲ್ ಶಾಸಕರಾದ ಸನ್ಮಾನ್ಯ ಶ್ರೀನಿವಾಸ್ ಮಾನೆ ಅವರು ನಿನ್ನೆ ಬಹಳ ಒಂದು ಒಳ್ಳೆಯ ವಿಚಾರವನ್ನು ಸದನದ ಮೂಲಕ ಹೇಳಿದ್ರು. ಇವತ್ತು ಇಲ್ಲಿ 12ರಿಂದ 14 ವರ್ಷಗಳಿಂದ ನಿರಂತರವಾಗಿ ಇವತ್ತು ಬೆಳಗಾವಿಯಲ್ಲಿ ಚಳಗಾವಿ ಅಧಿವೇಶನ ನಡೀತಾ ಇದೆ. ಸಾಕಷ್ಟು ಇವತ್ತು ಉತ್ತರ ಕರ್ನಾಟಕದ ಅಭಿವೃದ್ಧಿಗೋಸ್ಕರ ಇವತ್ತು ಸಾಕಷ್ಟು ಹಿರಿಯ ಸದಸ್ಯರು, ಯುವ ಸದಸ್ಯರು ಸುದೀರ್ಘವಾಗಿ 14 ವರ್ಷಗಳಿಂದ ಇವತ್ತು ನಾವು ಚರ್ಚೆ ಮಾಡ್ಕೋತೇ ಹೊರಟಿದ್ದೀವಿ. ಹೊರಗೆ ಧರಣಿ, ಸುವರ್ಣಸೌಧದ ಹೊರಗೆ
ಇವತ್ತು ಶಿಕ್ಷಣಕ್ಕಾಗಿ, ಇವತ್ತು ನೀರಾವರಿಗಾಗಿ, ಇವತ್ತು ಉದ್ಯೋಗ ಅವಕಾಶಕ್ಕಾಗಿ ಹಲವಾರು ವಿಷಯಗಳ ಹೊತ್ಕೊಂಡು ಜನ ಇವತ್ತು ನಿರಂತರವಾಗಿ ಧರಣಿ, ಸತ್ಯಾಗ್ರಹ, ಪ್ರತಿಭಟನೆ ಮಾಡುವ ನಿಟ್ಟಿನಲ್ಲಿ ಬೆಳಗಾವ ಇವತ್ತು ಪ್ರಸಿದ್ಧ ಆಗ್ಯದ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಕ್ ಬಯಸ್ತಾ ಇದ್ದೀನಿ. ಹೊರಗೆ ಧರಣಿ, ಒಳಗೆ ಚರ್ಚೆ. ಆದ್ರೆ ಈ ಹೊರಗೆ ಧರಣಿ ಮಾಡಿ, ಒಳಗೆ ಚರ್ಚೆ ಮಾಡಿ ಅದು ಸಕಾರಾತ್ಮಕವಾಗಿ ಇವತ್ತು ನಾವು ಸರ್ಕಾರ ಸ್ಪಂದನೆ ಮಾಡ್ಬೇಕಂತೇಳಿ ಈ ಸಂದರ್ಭದಲ್ಲಿ ತಮಗೆ ಮನವಿ ಮಾಡ್ಕೊತೀನಿ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತ ಈ ಸದನದಲ್ಲಿ ಕಳೆದ 3-4 ದಿವಸಗಳಿಂದ ನಿರಂತರವಾಗಿ ಸಾಕಷ್ಟು ವಿಚಾರಗಳನ್ನು ಇವತ್ತು ಅವರು ತಿಳ್ಕೊಂಡಿದ್ದಾರೆ. ಅವು ಎಲ್ಲ ವಿಚಾರಗಳನ್ನು ಆದ್ಯತೆ ಮೇರೆಗೆ ಮುಂದಿನ ಆಯೋಗದಲ್ಲಿ ಇವತ್ತು ಉತ್ತರ ಕರ್ನಾಟಕಕ್ಕೆ ವಿಶೇಷವಾದ ಒಂದು ಆದ್ಯತೆಯನ್ನು ಕೊಟ್ಟು ನಾವು ಇಟ್ಟಂತ ಬೇಡಿಕೆಗಳನ್ನು ಎಲ್ಲ ಪೂರೈಸಬೇಕಂತೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಮನವಿ ಮಾಡ್ಕೋತೀನಿ. ಅದ್ರ ಜೊತೆಗೆ ಇವತ್ತೇನು ನಮ್ಮ ಸರ್ಕಾರ ಸರ್ ಲಾಸ್ಟ್ 2 ನಿಮಿಷ ಇವತ್ತು ನಮ್ಮ ಸರ್ಕಾರ ಇಲ್ಲಿವರೆಗೆ ಇವತ್ತು ನಮ್ಮ ಸರ್ಕಾರ ಒಂದು 2.5 ವರ್ಷದ ಒಂದು ಕಾಲಾವಧಿಯಲ್ಲಿ ಗ್ಯಾರಂಟಿಗಳಿಗಾಗಿ ಇವತ್ತು 1,08,000 ಕೋಟಿ ರೂಪಾಯಿ ಇವತ್ತು ಖರ್ಚು ಮಾಡಿ ಇವತ್ತು ಎಲ್ಲ ಜನರ ಇವತ್ತು ನೆರವಿಗೆ ಬಂದದ ಅಂತ ಹೇಳಿ ಬಹಳ ಅಭಿಮಾನದಿಂದ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತಾ ಇದ್ದೀನಿ. ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರಿಗೆ, ಸನ್ಮಾನ್ಯ ಎಲ್ಲ ಬಿಜೆಪಿಯ ಹಿರಿಯ ಸದಸ್ಯರಿಗೆ ಇವತ್ತು ನಾನು ಈ ಸಭೆ ಮೂಲಕ ಏನ್ ಮನವಿ ಮಾಡ್ಕೋತೀನಿ ಅಂದ್ರೆ, ಇವತ್ತು ಕೇಂದ್ರ ಸರ್ಕಾರದಲ್ಲಿ ಇವತ್ತು ಕರ್ನಾಟಕಕ್ಕೆ ಬರುವಂತ ಇವತ್ತು ನೀರಾವರಿ ಯೋಜನೆ ಆಗಿರ್ಬೋದು, ಆರ್ಥಿಕ ಇಲಾಖೆಯಲ್ಲಿ ಆಗಿರ್ಬೋದು, ತಾವೆಲ್ಲರೂ ಇವತ್ತು ಸಮಗ್ರ ಕರ್ನಾಟಕದ ಅಭಿವೃದ್ಧಿಗೋಸ್ಕರ ಇವತ್ತು ವಿರೋಧ ಪಕ್ಷ, ಆಡಳಿತ ಪಕ್ಷ ಅನ್ನೋ ಭೇದ ಭಾವ ಇಟ್ಕೊಳ್ಳಾರ್ದೆ ನಾವೆಲ್ಲರೂ ಸೇರಿ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಿ ಕೇಂದ್ರ ಸರ್ಕಾರದಿಂದ ಬರುವಂತ ಎಲ್ಲ ಯೋಜನೆಗಳನ್ನು ಕರ್ನಾಟಕಕ್ಕೆ ತಂದು ಮುಟ್ಟಿಸುವಂತ ಪ್ರಾಮಾಣಿಕವಾದ ಕೆಲಸ ನಾವು ಮಾಡೋಣ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಿ ಈ ಒಂದು ಚರ್ಚೆಯಲ್ಲಿ ಭಾಗವಹಿಸಲು ಅನುವು ಮಾಡಿಕೊಟ್ಟು ನನಗೆ ಮಾತನಾಡಲು ಅವಕಾಶ ಮಾಡಿಕೊಡುವಂತ ತಮಗೆ ಧನ್ಯವಾದಗಳನ್ನು ಹೇಳಿ ನನ್ನ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇನ್ನಷ್ಟು ಸುದ್ದಿಗಾಗಿ ನಮ್ಮ ನ್ಯೂಸ್ 11 ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.